ಬಂದ್ಬಿಡ್ತಾಳೆ ರೀ, ಬಂದ್ಬಿಡ್ತಾಳೆ. ಸಮಾಧಾನ ಮಾಡ್ಕೊಳ್ಳಿ. ಏನು ಅಂದ್ರೆ ರೀ, ಅಪ್ಪ ಎದ್ದೇಳಿ, ಆಟೋ ಬಂದಿದೆ, ನಿಧಾನ ನಡೀರಿ. ಅಪ್ಪ ಅಪ್ಪ ಸ್ವಲ್ಪ ಸುಧಾರಿಸ್ಕೊಳ್ಳಿ, ಎಲ್ಲ ಗಾಬರಿ ಆಗಬೇಡಿ. ಇದನ್ನ ಅರ್ಗಿಸ್ಕೊಳ್ಳೋದು ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ನಿಮ್ ತಂದೆಯವ್ರ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ರಾಧಿಕಾ. ನೀವು ಸ್ವಲ್ಪ ಧೈರ್ಯವಾಗಿರ್ಬೇಕು. ನಮ್ ತಂದೆಯವ್ರಿಗಿರೋ ಈ ಹೆಲ್ತ್ ಇಶ್ಯೂ ಇಂದ ರಿಕವರ್ ಆಗೋದಕ್ಕೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಬೇರೆ ಏನೂ ಇಲ್ವಾ ಡಾಕ್ಟರ್? ನೀವು ಮೆಡಿಕಲ್ ಸ್ಟೂಡೆಂಟೇ ತಾನೆ, ನೋಡಿ ನಿಮ್ಗೆ ಬಿಡಿಸಿ ಹೇಳೋದೇನಿದೆ. ನಿಮ್ ತಂದೆಯವ್ರಿಗೆ 2 years ಇಂದ ನಾನೇ ಟ್ರೀಟ್ಮೆಂಟ್ ಕೊಡ್ತಿದ್ದೀನಿ. ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಏನಾದರೂ ಇದ್ದಿದ್ರೆ ನಾನೇ ನಿಮ್ಗೆ ಸಜೆಸ್ಟ್ ಮಾಡ್ತಿದ್ದೆ. ಇವಾಗ ನೀವು ಮಾಡ್ಬೇಕಾಗಿರೋದೇನು ಅಂದ್ರೆ ಸಾಧ್ಯವಾದಷ್ಟು ನಿಮ್ ತಂದೆನ ಖುಷಿಯಾಗಿಡೋದು. ಅವರು ನಿಮ್ಮನ್ನ ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಮುತುವರ್ಜಿಯಿಂದ ಕಾಳಜಿಯಿಂದ ನೋಡ್ಕೊಂಡ್ರೋ ನೀವು ಅವರನ್ನ ಈಗ ಆ ರೀತಿನೇ ನೋಡ್ಕೋಬೇಕು. ಅವ್ರು ಸಂತೋಷವಾಗಿದ್ರೆ ಅವ್ರ ಆಯಸ್ಸು ಸ್ವಲ್ಪನಾದ್ರೂ ಜಾಸ್ತಿ ಆಗುತ್ತೆ. ಅದು ನಿಮ್ ಕೈಲೇ ಇದೆ. ಹೋಪ್ ಇಲ್ಲ ಅಂತೀರಾ ಡಾಕ್ಟರ್? ಕೃಷ್ಣಮೂರ್ತಿಯವರು ನಿಮಗ್ ಮಾತ್ರ ಅಪ್ಪನಮ್ಮ, ಈ ರೋಗಕ್ಕಲ್ಲ. ನೋಡಿ, ಈ ರೋಗಗಳಿಗೆ ಎಲ್ರೂ ಒಂದೇನೆ. yourself, Radhika. It's okay. ಇಷ್ಟೊಂದು ತಾತ್ಸಾರ ಮಾಡಿದ್ರೆ ಹೇಗ್ ಮೇಡಮ್? ಎವ್ರಿ ಮಂತ್ ರೆಗ್ಯುಲರ್ ಚೆಕಪ್ ಮಾಡಿಸ್ಲೇಬೇಕು. ಲಾಸ್ಟ್ ವೀಕ್ ಬರ್ಬೇಕಾಗಿರೋದು ಇವತ್ ಬಂದಿದ್ದೀರಾ. ಮೆಡಿಸಿನ್ಸ್ ಕೂಡ ಟೈಮ್ ಸರಿಯಾಗಿ ತಗೋತಿಲ್ಲ. ಅದಕ್ಕೇನೆ ಇವಾಗ ನಿಮ್ ಹಸ್ಬೆಂಡ್ಗೆ ಬ್ರೀದಿಂಗ್ ಪ್ರಾಬ್ಲಮ್ ಬಂದಿರೋದು. ಸಾರಿ ಡಾಕ್ಟರ್, ಒಂದ್ ಮುಖ್ಯವಾದ ಮದ್ವೆಗೆ ಹೋಗ್ಬೇಕಾಗ್ ಬಂತು. ಅದಕ್ಕೆ ಹೋದ್ವಾರ ಚೆಕಪ್ ಕರ್ಕೊಂಡ್ ಬರಕ್ಕಾಗ್ಲಿಲ್ಲ. ಡಾಕ್ಟರ್? ಎಸ್, ಇನ್ನೊಂದ್ಸಲ ಇದು ರಿಪೀಟ್ ಆಗಲ್ಲ. ಐ ಟೇಕ್ ಕೇರ್. ಇಟ್ಸ್ ಓಕೆ. ಸಂಜೆ ನಿಮ್ ತಂದೆಯವ್ರನ್ನ ಮನೆ ಕರ್ಕೊಂಡು ಹೋಗಬಹುದು, ಆದ್ರೆ ಜೋಪಾನ. ಓಕೆ ಓಕೆ. ಅಮ್ಮ, ನೀನ್ ಹೀಗ್ ಅಳ್ತಾ ಇದ್ರೆ ಅಪ್ಪ ಇನ್ನೂ ಗಾಬರಿ ಆಗ್ತಾರೆ. ನಾವ್ ಧೈರ್ಯವಾಗಿದ್ದೀವಿ ಅಂತ ಅನ್ಸಿದ್ರೆ ಅಪ್ಪ ಸಂತೋಷವಾಗಿರ್ತಾರೆ.
ಡಾಕ್ಟರ್ ಜೊತೆ ಮಾತಾಡ್ದೇನಮ್ಮ? ಹ್ಞೂ ಅಪ್ಪ. ಆಯ್ಸ್ ಕೊಡೋದು ದೇವರಾದ್ರೆ ಆ ಆಯ್ಸ್ ಎಷ್ಟು ದಿನ ಇರುತ್ತೆ ಅಂತ ಹೇಳೋರು ಡಾಕ್ಟ್ರೇ. ನನ್ ಪ್ರಾಣ ಇನ್ನು ಎಷ್ಟು ದಿನ ಇರುತ್ತೆ ಅಂತ ಹೇಳಿದ್ರಮ್ಮ. ಅವ್ರು ಏನಾದ್ರೂ ಹೇಳಿ ಅಪ್ಪ, ನಿಂಗೇನೂ ಆಗಲ್ಲ. ಮೊದ್ಲು ಇಂಥ ಯೋಚನೆನೆಲ್ಲ ನಿಮ್ ಮನ್ಸಿಂದ ತೆಗ್ದು ಹಾಕ್ಬಿಡಿ. ನೀವು ನನ್ ಮದ್ವೆ ಮಾಡ್ಬೇಕು, ಪ್ರಿಯಾ ಮದ್ವೆ ಮಾಡ್ಬೇಕು, ನಮಗ್ ಹುಟ್ಟೋ ಮಕ್ಳ ಜೊತೆ ಆಟ ಆಡ್ಬೇಕಲ್ವಾ? ನಾವೆಲ್ಲ ನಿಮ್ ಜೊತೆ ಇದೀವಿ ಅಪ್ಪ. ನಿಮ್ ಗಟ್ಟಿ ಮನ್ಸು ನಿಮ್ಗಿರೋ ಡಿಸೀಸ್ನ ಓಡಿಸ್ಬಿಡತ್ತೆ. ಹೌದಲ್ವೇನಮ್ಮ? ಸರಿಯಾಗಿ ಹೇಳ್ದೆ ರಾಧಿಕಾ. ಹೌದು ರೀ, ರಾಧಿಕಾ ಹೇಳ್ದಂಗೆ ನೀವು ಮೊಮ್ಮಗಳ ಜೊತೆ ಮೊಮ್ಮಗನ್ ಜೊತೆ ಆಟ ಆಡ್ತೀರಾ. ಧೈರ್ಯವಾಗಿರ್ರಿ. ಅಮ್ಮ ರಾಧಿಕಾ, ಶಕುಂತಲಾ ಅವರು ಅವ್ರ ಮಗನ್ ಜೊತೆ ನಿನ್ ಮದುವೆ ಮಾಡಿಸ್ಬೇಕು ಅಂತ ಹೇಳಿ 3 ದಿನ ಆಯ್ತು. ಆ ಹುಡುಗನ್ ಮದುವೆ ಆಗೋದು ಇಷ್ಟನೋ ಇಲ್ವೋ ಆ ನಿರ್ಧಾರ ನಿನ್ಗೆ ಬಿಟ್ಟಿದ್ದು. ಅವ್ರು ಫೋನ್ ಮಾಡಿದಾಗ ನಮ್ ನಿರ್ಧಾರ ಹೇಳ್ದಿದ್ರೆ ತಪ್ಪಾಗುತ್ತೆ. ನೀನ್ ಮಾತಾಡದೆ ಇದ್ರೆ ನಾವು ಮಾತು ಕೇಳ್ಬೇಕಾಗತ್ತೆ. ನಿನ್ನ ಅಭಿಪ್ರಾಯ ಏನಂತ ಹೇಳಮ್ಮ. ರಾಹುಕಾಲ ಮುಗ್ದಿದೆ. ಅವ್ರ ನಿರ್ಧಾರ ಏನು ಅಂತ ಹೇಳೋದಿಕ್ಕೆ ಈಗಾಗ್ಲೇ ನಾವು ತುಂಬಾ ಟೈಮ್ ಕೊಟ್ಟಿದ್ದೀವಿ. ಇಷ್ಟು ಸಾಕು. ಇನ್ನು ಯೋಚನೆ ಮಾಡೋದಕ್ಕೆ ಏನು ಉಳ್ದಿಲ್ಲ ಕೈಲಾಶ್. ಆ ಹುಡುಗಿ ಒಳ್ಳೆಯವಳು ಅನ್ನೋ ಕಾರಣಕ್ಕೆ ನಾವೊಂದು ಹೆಜ್ಜೆ ಕೆಳಗಿಳಿದು ನಮ್ ಜೊತೆ ಸಂಬಂಧ ಬೆಳೆಸಿ ಅಂತ ಕೇಳಿದ್ವಿ. ಇಲ್ಲಿವರೆಗೂ ಅವ್ರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದೀವಿ, ಆದ್ರೆ ಉತ್ತರ ಬರಲಿಲ್ಲ. ಈಗ ನಾನು ಯೋಚನೆ ಮಾಡ್ಬೇಕಾಗಿರೋದು ನಿನ್ನ ಬಗ್ಗೆ ಮಾತ್ರನೇ. ನೋಡಮ್ಮ ರಾಧಿಕಾ, ಶಕುಂತಲ್ ಅವರಂತ ದೊಡ್ಡ ಮನುಷ್ಯರು ತಾವೇ ಮನೆಗ್ ಬಂದು ನಿನ್ ಮನೆ ತುಂಬಿಸ್ಕೋತೀವಿ ಅಂತ ಕೇಳಿದ್ಮೇಲೆ ಉತ್ತರ ಹೇಳೋದಕ್ ತಡ ಮಾಡಿದ್ರೆ ಚೆನ್ನಾಗಿರಲ್ಲಮ್ಮ. ನಿರ್ಧಾರನ ನಿನ್ನಿಷ್ಟಕ್ಕೆ ಬಿಟ್ಟಿದ್ದೀನಿ. ಏನಾದ್ರೂ ಒಂದ್ ಹೇಳ್ಬಿಡಮ್ಮ. ತಾನಾಗೆ ಬಂದಿರೋ ಒಳ್ಳೆ ಸಂಬಂಧ ರಾಧಿಕಾ, ಬೇಡ ಅನ್ಬೇಡಮ್ಮ. ಏನ್ರಿ, ಶಕುಂತಲಾ ಅವ್ರು ಫೋನ್ ಮಾಡ್ತಿದ್ದಾರೆ. ಅಮ್ಮ ರಾಧಿಕಾ, ನೋಡು, ಹೇಳ್ತಿದ್ದಂಗೆ ಫೋನ್ ಬಂದಿದೆ. ಅವ್ರಾಗವ್ರೆ ಫೋನ್ ಮಾಡ್ದಾಗ್ಲೂ ನಮ್ ತೀರ್ಮಾನ ಹೇಳ್ದಿರೋದು ಒಳ್ಳೇದಲ್ಲಮ್ಮ.
ಮಾತಾಡೆ, ನಿಂಗಿಷ್ಟ ಅಂತ ಹೇಳ್ಬಿಡ್ಲಾ? ಅವ್ರಾಗವ್ರೆ ಫೋನ್ ಮಾಡಿ ಉತ್ತರ ಹೇಳಿಲ್ಲ ಸರಿ. ನಾನು ಫೋನ್ ಮಾಡ್ದಾಗ್ಲಾದ್ರೂ ರಿಸೀವ್ ಮಾಡಿ ಮಾತಾಡ್ಬೇಕಿತ್ತಲ್ಲ. ನಾವಾಗೆ ಕೇಳಿದ್ವಿ ಅಂತ ಸದ್ರ ಮಾಡ್ಕೊಂಡಿದಾರಾ? ನೀನ್ ನನ್ ಮಾತ್ ಕೇಳ್ಬೇಕು ಅಂತ ಹೀಗೆ ಹೇಳ್ತಿಲ್ಲ ರಾಧಿಕಾ. ನಾನೀ ಸಂಬಂಧ ಇಷ್ಟಪಡೋದಕ್ಕೆ ಒಂದ್ ಕಾರಣ ಇದೆಯಮ್ಮ. ನನ್ನ ಆರೋಗ್ಯ ಚೆನ್ನಾಗಿಲ್ಲ. ಕೈಲಾಶ್ ನಿನ್ ಗಂಡ ಆದ್ರೆ ನಾನಿದ್ರೂ ಇಲ್ದೇ ಇದ್ರು ಅವನು ಮಗನ್ ತರ ನಮ್ಮ ಮನೆ ಜವಾಬ್ದಾರಿನ ಹೆಗಲ್ ಮೇಲ್ ಹೊತ್ಕೋತಾನೆ ಅನ್ನೋ ನಂಬಿಕೆ ನನ್ಗೆ. ಒಂದ್ ನಿಮಿಷ ಬಾಯ್ಲಿ. ಯಾಕೆ ಸುಮ್ನೆ ಇದೀಯಾ? ಅಂತ ಒಳ್ಳೆ ಸಂಬಂಧ ಒಪ್ಕೊಳ್ಳಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ಯೋ ನನ್ಗೆ ಅರ್ಥನೇ ಆಗ್ತಿಲ್ಲ. ಸರಿ, ಅದೆಲ್ಲ ಬಿಡು. ನಿಮ್ಮ ಅಪ್ಪನ ಆರೋಗ್ಯದ ಬಗ್ಗೆ ಗೊತ್ತಿದೆ ಅಲ್ವಾ? ನಿಮ್ಮನ್ನ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದಾರೆ, ಎಷ್ಟು ಜೋಪಾನವಾಗಿ ಸಾಕಿದ್ದಾರೆ. ಅಂತ ಮನುಷ್ಯ ನನ್ ಮಾತ್ ಕೇಳಿ ಅಂತ ನಿಮ್ಮನ್ನ ಬೇಡ್ಕೋಬೇಕಾ? ನಿಮ್ಮಪ್ಪನ ಮೇಲೆ ಪ್ರೀತಿ ಇದೆ ಅಂತ ಮಾತಲ್ಲಿ ಹೇಳೋದಲ್ವೇ? ಇಂಥ ಸಂದರ್ಭದಲ್ಲಿ ಆ ಪ್ರೀತಿನ ನಿರೂಪಿಸ್ಬೇಕು. ನಿಮ್ಮಿಬ್ರು ಮದ್ವೆ ನೋಡ್ಬೇಕು ಅಂತ ನಿಮ್ಮಪ್ಪನ ಆಸೆ, ಅವ್ರ ಕೊನೆ ಆಸೆ. ಅಮ್ಮ, ನನ್ ಬಾಯಿ ಮುಚ್ಚೋದಲ್ವೇ? ನಿಮ್ಮಪ್ಪಂಗ್ ನೋವಾಗ್ದೇ ಇರೋ ತರ ನೋಡ್ಕೊ. ನಿಮ್ಮಪ್ಪ ಆಗಿರೋದ್ರಿಂದ ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಕೊಡ್ತಿದ್ದಾರೆ. ಅದೇ ಬೇರೆಯವರಾಗಿದ್ರೆ 4 ಬಿಗಿದು ಹಸೆ ಮಣೆ ಮೇಲೆ ಕೂರಿಸ್ತಾ ಇದ್ರು. ಅವ್ರು ಕೊಟ್ಟಿರೋ ಸಲಿಗೆನ ಸದ್ರ ಅನ್ಕೋಬೇಡ. ಈ ಸಂಬಂಧ ಒಪ್ಕೋತೀನಿ ಅಂತ ನಿಮ್ಮಪ್ಪನ್ಗೆ ಹೋಗೇಳು. ನಡಿ ಬಾ. ಹೇಳೆ. ಸುಜಾತ, ಅವಳಿಗೆ ಬಲವಂತ ಮಾಡಿ ಮದುವೆಗೆ ಒಪ್ಪಿಸ್ಬೇಡ. ನನ್ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ. ನಿನ್ಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನೇ ಮಾಡು. ಹಾಗೆಲ್ಲ ಏನು ಇಲ್ಲ ರೀ. ಹೇಳು ರಾಧಿಕಾ, ನಿಮ್ಮ ಅಪ್ಪ ಕೇಳ್ತಿದಾರಲ್ಲ, ಉತ್ತರ ಹೇಳು. ಮತ್ತೊಂದ್ಸಲ ಫೋನ್ ಟ್ರೈ ಮಾಡ್ತೀನಿ. ಅವ್ರ ಉತ್ತರ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಯಾವುದೇ ಮುಲಾಜಿಲ್ದೆ ಈ ಸಂಬಂಧನ ಕ್ಯಾನ್ಸಲ್ ಮಾಡ್ತೀನಿ. ಅಮ್ಮ, ಆತರ ಪಡ್ಬೇಡಮ್ಮ. ಇಲ್ಲ ಕೈಲಾಶ್, ಇಂಥ ವಿಷಯದಲ್ಲಿ ಕೆಲವೊಂದು ನಿರ್ಧಾರಗಳನ್ನ ಹಾಗೆ ತಗೋಬೇಕು. ನೀನ್ ಸುಮ್ನಿರು, ನಾನ್ ನೋಡ್ಕೋತೀನಿ. ಏನ್ರಿ, ಶಕುಂತಲಾ ಅವ್ರು ಫೋನ್ ಮಾಡ್ತಿದ್ದಾರೆ. ಅಮ್ಮ ರಾಧಿಕಾ, ಈ ಸಲನು ಮಾತಾಡದೇ ಇದ್ರೆ ಚೆನ್ನಾಗಿರಲ್ಲಮ್ಮ. ನೀನ್ ಹೇಳೋದಿಲ್ಲ, ನಾನೇ ಉತ್ತರ ಹೇಳ್ತೀನಿ. ನಮಸ್ಕಾರನಮ್ಮ. ಇದಕ್ ಮುಂಚೆ ನಾನ್ ಫೋನ್ ಮಾಡಿದ್ರೆ ತೆಗಿಲಿಲ್ಲ, ಅಷ್ಟೊಂದು ಬ್ಯುಸಿಯಾಗಿದ್ದೀರಾ? ಕ್ಷಮಿಸ್ಬಿಡಿ, ಯಾವ್ದೋ ಕೆಲ್ಸದ ಗಡಿ ಬಿಡಿಲಿ ನೀವು ಫೋನ್ ಮಾಡಿದ್ದು ಗೊತ್ತಾಗ್ಲೇ ಇಲ್ಲ. ಇಷ್ಟಕ್ಕೂ ಆ ತಂದೆಗೂ ಮಗಳಿಗೂ ನನ್ನ ಮಗ ಹಿಡ್ಸಿದ್ನಾ ಇಲ್ವಾ? ಇವಾಗ್ಲೇ ಅಭಿಪ್ರಾಯ ಹೇಳಿದ್ರೆ ಚೆನ್ನಾಗಿರುತ್ತೆ. ಒಂದ್ಸಲ ಕೃಷ್ಣಮೂರ್ತಿಯವ್ರಿಗೆ ಫೋನ್ ಕೊಡಿ, ನಾನೇ ಕೇಳ್ಬಿಡ್ತೀನಿ.
ಒಂದ್ ನಿಮಿಷ ಇರಿ, ತಗೊಳ್ಳಿ ಮಾತಾಡಿ. ಹಲೋ, ನಮಸ್ಕಾರ ಶಕುಂತಲ ಅವರೇ. ನಮಸ್ಕಾರ ಕೃಷ್ಣಮೂರ್ತಿಯವರೇ. ನಿಮ್ಮ ಮಗಳು ಅವಳ ಅಭಿಪ್ರಾಯ ಹೇಳಿದ್ಲಾ? ಅದಕ್ಕೂ ಮುಂಚೆ ನಿಮ್ಮ ಅಭಿಪ್ರಾಯ ಏನು? ತಂದೆಯಾಗಿ ನನಗೆ ಈ ಸಂಬಂಧ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಹಾಗಂತ ತಂದೆ ಅನ್ನೋ ಅಧಿಕಾರನ ಮುಂದೆ ಇಟ್ಕೊಂಡು ನನ್ನ ಮಗಳ ಮೇಲೆ ನನ್ನ ಅಭಿಪ್ರಾಯನ ಹೇರಕ್ಕೂ ಆಗಲ್ಲ. ಸರಿ, ಒಂದ್ಸಲ ನಿಮ್ ಮಗಳಿಗೆ ಫೋನ್ ಕೊಡಿ, ನಾನೇ ಕೇಳ್ತೀನಿ. ಸರಿನಮ್ಮ. ಹಲೋ, ಹೇಳಮ್ಮ ರಾಧಿಕಾ, ನನ್ನ ಮಗನ್ನ ಮದ್ವೆ ಆಗೋದಿಕ್ಕೆ ನಿನಗಿಷ್ಟ ಇದೆಯಾ ಇಲ್ವಾ? ಚಿಕ್ಕ ವಯಸ್ಸಿಂದ ನನಗೆ ಏನ್ ಬೇಕು ಅಂದ್ರು ನಮ್ಮಪ್ಪ ಇಲ್ಲ ಅಂದ್ರೆ ಕೊಡ್ಸಿದ್ದಾರೆ. ಗೊಂಬೆ, ಬಟ್ಟೆ ಏನೇ ಆದ್ರೂ ಸರಿ ನಂಗೆ ಹಿಡ್ಸಿದ್ದೆ ಕೊಡ್ಸಿದ್ದಾರೆ. ನಾನು ಓದ್ತೀನಿ ಅನ್ನೋ ಸ್ಕೂಲ್ಗೆ ಸೇರಿಸಿದ್ದಾರೆ. ಮೆಡಿಸಿನ್ ಓದ್ತೀನಿ ಅಂದಾಗ ಒಂದು ಮಾತು ಆಡದೆ ಒಪ್ಕೊಂಡಿದ್ದಾರೆ. ಆ ಥರ ನನ್ನ ಅಭಿಪ್ರಾಯಕ್ಕೆ ಬೆಲೆ ಕೊಡು ನಮ್ಮಪ್ಪ ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಎಷ್ಟೆಲ್ಲ ಆಳವಾಗಿ ಯೋಚನೆ ಮಾಡಿರ್ತಾರೆ ಅಂತ ನಂಗೆ ಗೊತ್ತು. ಅಪ್ಪನ ಇಷ್ಟಕ್ಕೆ ನಾನು ಯಾವತ್ತೂ ಅಡ್ಡ ಬರಲ್ಲ. ನಿಮ್ ಸಂಬಂಧ ನನ್ಗಿಷ್ಟಾನೇ. ಒಳ್ಳೇದು. ಈ ಕ್ಷಣದಿಂದ ನೀನು ನಮ್ಮನೆ ಸೊಸೆನಮ್ಮ. ನಟ್ಟರಡುವೆ ಬಿಟ್ಟು ಹೊರಟೆ ಬಡಪಾಯಿ ಜೀವವನು ಎಂಥ ನೋವ ಹೀಗೆ ದೂರ ಹೋಗುವ ಮುನ್ನ ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ. ಅಮ್ಮ ರಾಧಿಕಾ, ನೀನ್ ಮದ್ವೆಗೆ ಒಪ್ಕೊಂಡ ತಕ್ಷಣ ನನ್ನ ಆಯಸ್ಸು ಹೆಚ್ಚಾಗ್ತಿದ್ಯೇನೋ ಅನ್ಸ್ತಿದೆ. ನೋಡಿದ್ಯಾ ನಿಮ್ಮಪ್ಪ ಎಷ್ಟು ಸಂತೋಷ ಪಡ್ತಿದ್ದಾರೆ. ಅಪ್ಪ, ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ಆಯ್ತಮ್ಮ, ನೀವು ಹುಷಾರು. ನಾವ್ ಮನೆಗೆ ಹೊರಡ್ತೀವಿ ಬಿಡು, ನೀನ್ ಕಾಲೇಜ್ಗೆ ಹೋಗು. ಸುಜಾತ, ಬೇಗ ಮುಹೂರ್ತ ನೋಡ್ಬೇಕು, ಉಂಗ್ರ ಮಾಡಿಸ್ಬೇಕು, ಬಟ್ಟೆ ತಗೋಬೇಕು, ಆ ಹೂ ಹಣ್ಣು ಏರ್ಪಾಟ್ ಮಾಡ್ಬೇಕು. ನಿಮ್ಮ ಅಣ್ಣಗೂ ಫೋನ್ ಮಾಡ್ಬೇಕಲ್ವಾ? ಮೊದ್ಲು ಪ್ರಿಯಾಗ್ ಫೋನ್ ಮಾಡಿ ಹೇಳ್ಬೇಕು.
ಅವಳು ಹೇಳಿದ್ದು ನಿಜಾನೇ ಕೈಲಾಶ್. ತಂದೆ ಮಗಳಿಷ್ಟಕ್ಕೆ ಗೌರವ ಕೊಡೋದು, ಮಗಳು ತಂದೆ ಮಾತಿಗೆ ಬೆಲೆ ಕೊಡೋದು ತುಂಬಾ ಅಪರೂಪ ಅನ್ನಿಸ್ತಿದೆ. ಸಂಬಂಧಕ್ಕೆ ಇಷ್ಟೊಂದು ಬೆಲೆ ಕೊಡೋರ್ನ ಕಥೆಲ್ ಮಾತ್ರ ಕೇಳಿದ್ದೆ. ಇವಾಗ ಪ್ರತ್ಯಕ್ಷವಾಗಿ ನೋಡ್ತಿದ್ದೀನಿ. ಇಲ್ಲಿವರೆಗೂ ರಾಧಿಕಾ ಈ ಮನೆ ಸೊಸೆ ಆಗೋದು ಅವಳ ಅದೃಷ್ಟ ಅಂದ್ಕೊಂಡಿದ್ದೆ. ಅಲ್ಲ, ಅವಳು ಸೊಸೆಯ ಕಾಲಿಡ್ತಿರೋದು ನಮ್ಮ ಅದೃಷ್ಟ.